ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ 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 ಕಾಮಿತಾರ್ಥ ಶ್ಯಾಮ ಸುಂದರ ಕಾಮಿತಾರ್ಥ ಶ್ಯಾಮ ಸುಂದರ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಪಾಪನಾಶವಾಗಿ ಗೋಪುದೀಗ ನೋಡೆ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮಚಂದ್ರ ನಮಸ್ಕರಿಸುವೆನು. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರದವರೆಲ್ಲರೂ ಕ್ಷೇಮದಿಂದಿರುವಿರಾ? ಪ್ರಭು, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ಆದರೆ ನಿಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿರುವುದು ಪ್ರಭು. ನಿಮ್ಮ 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಪುರದಲ್ಲಿ ಕಾಲ ಕಳೆಯುತ್ತಾ ನಮ್ಮೆಲ್ಲರನ್ನು ಉದ್ಧರಿಸಬೇಕೆಂದು ನಿನ್ನ ಚರಣಾರವಿಂದಗಳಲ್ಲಿ ಬೇಡಿಕೊಳ್ಳುವೆನು ದೇವ. ಅಯ್ಯ ಗುಹರಾಜ, ನಾನು ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ ನಾನು ಪುರಪ್ರವೇಶ ಮಾಡುವಂತಿಲ್ಲ. ನಿನ್ನ ಭಕ್ತಿ ವಿಶ್ವಾಸಗಳಿಗೆ ನಾನು ಮೆಚ್ಚಿದೆನು. ನಿನ್ನ ಆತಿಥ್ಯಕ್ಕೆ ಪ್ರತಿಯಾಗಿ ನಮ್ಮನ್ನು ಈ ಗಂಗಾ ನದಿಯಿಂದ ಆ ಕಡೆ ದಾಟಿಸಿದರೆ ಅಷ್ಟೇ ಸಾಕಾಗುವುದು. ಆಹಾ ಆಹಾ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗ ನನಗೆ ಬಂತಲ್ಲ. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು. ಆದರೆ ನನ್ನದೊಂದು ಮಾತು ದೇವ. ಹೇಳು ಗುಹರಾಜ. ಹಿಂದೆ ತಾವು ಸೀತಾ ಸ್ವಯಂವರಕ್ಕೆ ಮಿಥಿಲಾ ಪಟ್ಟಣಕ್ಕೆ ಹೋಗುತ್ತಿರುವಾಗ ನಿಮ್ಮ ಪದರಾಜಕ್ಕೆ ಒಂದು ಕಲ್ಲು ಸೋಕಿ ಹೆಣ್ಣಾಯಿತಂತೆ. ಈಗ ನನ್ನ ಧೋಣಿಯಲ್ಲಾದರೂ ಸಣ್ಣ ಪುಟ್ಟ ಅರಳುಗಳು ಬಹಳಷ್ಟಿವೆ. ನಿಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ದೇವ? ಯುವರಾಜ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಬಲ್ಲೆನು. ನನ್ನ ಪಾದ ಪೂಜೆ ಮಾಡಬೇಕೆಂಬುದಲ್ಲವೇ ನಿನ್ನ ಮನದಾಸೆ? ಹೌದು ದೇವ. ಆಗಲಿ ಗುಹರಾಜ, ನಿನ್ನ ಇಚ್ಛೆಯಂತೆ ಆಗಲಿ.
ಜನಕರಾಜನ ಮಾತನ ಜನಕೀಯ ರಮಣನ ಜನಕರಾಜನ ಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕರಾಜನ ಮಾತನ ಜಾನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕರಾಜನ ಮಾತನ ಜಾನಕೀಯ ರಮಣನ ಜಾನಕೀಯ ರಮಣನ ಜಾನಕೀಯ ರಮಣನ ಪ್ರಭು, ಕ್ಷಣಕಾಲ ದೋಣಿಯನ್ನು ಸಿದ್ಧಪಡಿಸಿ ಬರುತ್ತೇನೆ. ದೋಣಿಯು ಸಿದ್ಧವಾಗಿದೆ. ಇಂದಾಮ್ಮಿಗೆ ಧನ್ಯನಾದೆ ಇಂದಾಮ್ಮಿಗೆ ಧನ್ಯನಾದೆ ರಾಮ ಇಂದಾಮ್ಮಿಗೆ ಧನ್ಯನಾದೆ ಇಂದಾಮ್ಮಿಗೆ ಧನ್ಯನಾದೆ ರಾಮ ದೇವ ನಿನ್ನಂತವ ಸಿರಿಯಂದದಿ ಭಾವಿಸುವೆ ದೇವ ನಿನ್ನಂತವ ಸಿರಿಯಂದದಿ ಭಾವಿಸುವೆ ಇಂದಾಮಿಗೆ ಧನ್ಯನಾದೆ ಇಂದಾಮಿಗೆ ಧನ್ಯನಾದೆ ರಾಮ ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಇಂದಾಮಿಗೆ ಧನ್ಯನಾದೆ ಇಂದಾಮಿಗೆ ಧನ್ಯನಾದೆ ರಾಮ
ಐಸಾ ಹೈಲೇಸ ಹೈಲೇಸ ಐಸಾ ಹೈಲೇಸ ಓ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಸಹೋದರ ಅಣ್ಣ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದರೆ ದೂರ ಅಡವಿಯೊಳಿಂದು ಸಹೋದರ ಅಲೆದರೆ ದೂರ ಅಡವಿಯೊಳಿಂದು ಅಲೆದಲೆ ದೂರ ಅಡವಿಯೊಳಿಂದು ಅಲೆದಲೆ ದೂರ ಅಡವಿಯೊಳಿಂದು ಬಳಲು ತಲಿರುವೆವು ದಾರಿಯು ಕಾಣದೆ ಸಹೋದರ ಬಳಲು ತಲಿರುವೆವು ದಾರಿಯು ಕಾಣದೆ ತಲಿರುವೆವು ದಾರಿಯು ಕಾಣದೆ ರಾಘವ ಸಹೋದರ ಅಣ್ಣ ಎಲ್ಲಿ ಹುಡುಕಿದರೂ ಅಣ್ಣನಾದ ಶ್ರೀರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲವಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬಾ ಸಹೋದರ. ಅಣ್ಣ, ಮುಂದೆ ಹೋಗಿ ಹುಡುಕೋಣ. ಕೆಂದೂಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ. ಮಹಾಕೋಲಾಲ ಧ್ವನಿಯು ಕೇಳಿ ಬರುತ್ತಿರುವುದು. ಮೃಗ ಪಕ್ಷಿಗಳ ಬೆದರ ಬೆಂಡಾಗಿ ದಿಕ್ಕು ದಿಕ್ಕಿಗೂ ಓಡುತ್ತಿರುವುದು. ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದೇ? ಓಹೋ, ಇದು ನಮ್ಮ ಸೈನ್ಯವೇ. ಅದು ಬರದ ಶತ್ರುಘ್ನರೇ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾಗಿ ನಮ್ಮನ್ನು ಕೊಲ್ಲಲು ಬರುತ್ತಿರುವಂತೆ ತೋರುತ್ತಿರುವುದು. ಕಾಡಿಗೆ ಬಂದರೂ ಕಾಡುವ ಪ್ರಸಂಗವು ತಪ್ಪಲಿಲ್ಲ. ನಾನೀಗಲೇ ಅಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ತಿಳಿಸುವೆನು. ನೋಡಯಿ ಬನದಂಗವ ಸೀತಾ ನೋಡಯಿ ಬನದಂಗವ ನೋಡಯಿ ಬನದಂಗವ
ಆರ್ಯಪುತ್ರ ಜಾನಕಿ, ಆರ್ಯಪುತ್ರ ಹಸಿರು ಬಣ್ಣವನ್ನೇ ಮೈತುಂಬಿಕೊಂಡಂತಿರುವ ವನದೇವತೆಯಂತೆ ರಾರಾಜಿಸುತ್ತಿರುವ ಆ ವೃಕ್ಷ ಸಮೂಹದ ಸೊಬಗನ್ನು ನೋಡು. ಅಬ್ಬಾ ಜಾನಕಿ, ಸ್ವಾಮಿ, ಅಲ್ಲಿ ನೋಡು, ಚೆಂಗನೆ ಹಾರುವ ಜಿಂಕೆಯ ಮರಿಗಳು, ಗಾಂಧಾರ ಧ್ವನಿಯಿಂದ ಕೂಗುವ ನವಿಲುಗಳ ಸಮೂಹ. ಇತ್ತ ನೋಡು, ಮಧುರವಾಗಿ ಹುಲಿಯುತ್ತಿರುವ ಕ್ರೌಂಚ ಪಕ್ಷಿಗಳ ಜೈಂಕಾರ. ಇಲ್ಲಿ ನೋಡು ಜಾನಕಿ, ವೈಡೂರ್ಯದ ಮಣಿಯಂತೆ ರಾರಾಜಿಸುತ್ತಿರುವ ಹೊಂಗೆಯ ಹೂಗಳ ತಂಪಿನ ಭಾವವನ್ನು ನೋಡು. ಅಲ್ಲಲ್ಲಿ ಕಾಣುವ ಸರೋವರಗಳು, ಸರೋವರದಲ್ಲಿ ಕಾಣುವ ಕಮಲ ಪುಷ್ಪಗಳು. ಜಾನಕಿ, ಆರ್ಯಪುತ್ರ ಅಲ್ಲಿ ನೋಡು, ಆಕಾಶವನ್ನೇ ಮುಟ್ಟುತ್ತಿರುವ ಚಿತ್ರಕೂಟ ಪರ್ವತದ ಕೋಡುಗಲ್ಲುಗಳ ಗಂಭೀರ ನೋಟವನ್ನು ನೋಡು. ಎಷ್ಟು ಸೊಗಸಾಗಿರುವುದು ಅಲ್ಲವೇ ಜಾನಕಿ? ಹೌದಲ್ಲಿ ಸ್ವಾಮಿ, ಬಹಳ ಸೊಗಸಾಗಿರುವುದು. ಕವಚವನ್ನು ಧರಿಸು, ಧನುರ್ಬಾಣಗಳನ್ನು ಕೈಗೆತ್ತಿಕೊ. ಅತ್ತಿಗೇನು ಹಾ ಗುಹೆಲೆಡೆಯಿಕೊಳ್ಳಲು ಹೇಳುವಣ್ಣ. ಲಕ್ಷ್ಮಣ, ಅಂತಹ ಪ್ರಸಂಗವೇನು? ಅಣ್ಣ, ಹಾ ಬರದ ಶತ್ರುಘ್ನರು ಅಗಾಧ ಸೈನ್ಯ ಸಮೇತರಾಗಿ ಇತ್ತ ಕಡೆಯೇ ಬರುತ್ತಿರುವರು ಅಣ್ಣ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾಗಿ ನಮ್ಮನ್ನು ಕೊಲ್ಲಲು ಬರುತ್ತಿರುವಂತೆ ತೋರುತ್ತಿರುವುದು ಅಣ್ಣ. ನನಗೆ ಈಗಲೇ ಆಜ್ಞೆಯನ್ನು ಕೊಡು, ಅವ್ರನ್ನು ಒಂದೇ ಮಾಡಿಂದ ನಿರ್ಮೂಲನೆ ಮಾಡಿಬಿಡುತ್ತೇನೆ. ಲಕ್ಷ್ಮಣ, ಭರತ ಶತ್ರುಘ್ನರು ಸೈನ್ಯ ಸಮೇತರಾಗಿ ಬರಬೇಕಾದರೆ ಏನೋ ಕಾರಣವಿರಬೇಕು. ಸ್ವಲ್ಪ ಸಮಾಧಾನದಿಂದ. ಅಗಾಧ ಸೈನ್ಯ ಸಮೇತರಾಗಿ ಕೋಲಾರದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಶಾಂತನಾಗು. ಭರತನನ್ನು ಸಂಹರಿಸಿ ಸಂಪಾದಿಸುವ ರಾಜ್ಯದಿಂದ ನನಗೇನು ಪ್ರಯೋಜನ? ಅಧರ್ಮದಿಂದ ಇಂದ್ರ ಪದವಿ ಬಂದರೂ ನನಗೆ ಬೇಡ. ಶಾಂತನಾಗು. ವಿವೇಚನೆ ದುಡುಕ ನನ್ನನ್ನು ಕ್ಷಮಿಸಬೇಕು ಅಣ್ಣ. ಅಣ್ಣ, ಇದೋ ನಮಸ್ಕರಿಸುವ ಅಣ್ಣ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಕುಶಲದಿಂದಿರುವಿರಾ? ಎಂತಹ ಕುಶಲವಣ್ಣ. ನವರತ್ನ ಖಚಿತವಾದ ರತ್ನ ಕಿರೀಟವನ್ನು ಧರಿಸಿ ಸಿಂಹಾಸನದ ಮೇಲೆ ಮಂಡಿಸಿ ರಾಜ್ಯಭಾರವನ್ನು ಆಳಬೇಕಾಗಿದ್ದ ನೀವು ಜಟಾವಲ್ಕಲಧಾರಿಯಾಗಿ ನಾರ್ಮುಡಿಯನ್ನುಟ್ಟು ಈ ಅರಣ್ಯದಲ್ಲಿ ವಾಸಿಸಿರುವುದನ್ನು ನೋಡಿದರೆ ನಾವೆಂತಹ ಪಾಪಿಷ್ಟರಣ್ಣ, ನಾವೆಂತಹ ಪಾಪಿಷ್ಟರು. ಭರತ, ಅಣ್ಣ, ನಾನು ವನವಾಸಕ್ಕೆ ಹೊರಟಾಗ ನಿಮ್ಮಗಳನ್ನು ನೋಡಿ ಬರಲಿಲ್ಲವಲ್ಲ ಎಂದು ಬಹಳವಾಗಿ ಕೊರಗುತ್ತಿದ್ದನು. ಈಗಲಾದರೂ ನಿಮ್ಮಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಗಿರುವುದು. ಅಯೋಧ್ಯ ನಗರದ ಪುರಜನರು, ಪರಿಜನರು, ಗುರುಜನರು, ಮಾತಾಪಿತೃಗಳ ಯೋಗ ಕ್ಷೇಮವನ್ನು ಕೇಳಿ ತಿಳಿಬೇಕೆಂಬ ಕಾತುರತೆಯು ಉಂಟಾಗಿರುವುದು. ಕೇಳುವೆನು. ಹೇಳುವೆಯಾ ಭರತ? ಹೇಳುವೆನಣ್ಣ. ಭರತ, ಅಣ್ಣ, ನಮಗೆ ಅಕಾರ ಉಕಾರ ಮಕಾರದ ಓಂಕಾರ ಸಪಾನ ಮಾಡಿಸಿದ ನಮ್ಮ ಪೂಜ್ಯ ಗುರುಗಳಾದ ವಸಿಷ್ಠ ಮುನೀಂದ್ರರು ಕ್ಷೇಮವಾಗಿರುವರೇ ಭರತ? ಅಣ್ಣ, ವಶಿಷ್ಠ ಮುನಿಗಳು ಸಹ ಕ್ಷೇಮದಿಂದಿರುವರಣ್ಣ. ಭರತ, ನಮ್ಮ ಜನಕನ ರಾಜ್ಯಭಾರ ಕ್ರಮದಲ್ಲಿ ಸಹಾಯಕನಾಗಿ ಸದಾ ಅಯೋಧ್ಯೆಯ ಏಳಿಗೆಯನ್ನೇ ಬಯಸುತ್ತಿರುವ ನಮ್ಮೆಲ್ಲರ ಹಿತಚಿಂತಕರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ ಭರತ? ಅವರೂ ಸಹ ಕ್ಷೇಮದಿಂದಿರುವರಣ್ಣ. ಭರತ, ನಾನು ವನವಾಸಕ್ಕೆ ಹೊರಟಾಗ ತನ್ನ ಮನಸ್ಸಿನ ವೇದನೆಯನ್ನು ಮನದಲ್ಲಿಯೇ ತುಂಬಿಟ್ಟುಕೊಂಡು ನನ್ನ ಸಹೋದರನಾದ ಲಕ್ಷ್ಮಣನನ್ನು ನಮ್ಮಗಳ ಸೇವೆಯನ್ನು ಮಾಡಲು ಆಶೀರ್ವಾದ ಮಾಡಿ ಕಳಿಸಿಕೊಟ್ಟಂತಹ ನನ್ನ ಚಿಕ್ಕಮ್ಮ ಮಾತೃ ಸ್ವರೂಪಿಣಿಯಾದ ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರೇ ಭರತ? ಆ ಮಾತೆಯವರು ಸಹ ಕ್ಷೇಮದಿಂದಿರುವರಣ್ಣ. ಭರತ, ಈ ರಾಮನಿಗೆ ಆರಾಮವಾಸವೇ ಯೋಗ್ಯವೆಂದು ಭಾವಿಸಿ ಕಷ್ಟಕರವಾದ ಕೋಸಲ ಸಾಮ್ರಾಜ್ಯದ ಭಾರವನ್ನು ನಿನಗೊಪ್ಪಿಸಿ ಸುಖಕರವಾದ ಈ ಅರಣ್ಯ ವಾಸವನ್ನು ನನಗೆ ನೇಮಿಸಿ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡುವ
ಸೌಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ನನ್ನ ಚಿಕ್ಕಮ್ಮ, ನಿನ್ನ ಹೆತ್ತಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ ಭರತ. ಆಕೆಯ ಕ್ಷೇಮಕ್ಕೇನಣ್ಣ ಕುಂದುಕೊರತೆ? ಭರತ, ಅಣ್ಣ, ಮಾತೃನಿಂದನೇ ಮಹಾಪಾಪಕರ. ನಾನು ಅದನ್ನು ಸಹಿಸಲಾರೆ. ನನ್ನ ಅಪರಾಧವನ್ನು ಕ್ಷಮಿಸಣ್ಣ. ಈಗ ಹೇಳು ಭರತ. ನವಮಾಸ ಹೆತ್ತು ಹೊತ್ತು ಮುತ್ತಿಟ್ಟು ತುತ್ತಿಟ್ಟು ಶಶಾಂಕನನ್ನು ತೋರಿಸಿ ಹಾಲುಣಿಸಿ ನನ್ನ ಶ್ರೇಯಸ್ಸಿಗೋಸ್ಕರ ಸಕಲ ವ್ರತ ಉಪವಾಸಗಳನ್ನು ಮಾಡಿ ಧರ್ಮಿಷ್ಠಳಾದ ನನ್ನ ಹೆತ್ತ ತಾಯಿ ನಾನು ವನವಾಸಕ್ಕೆ ಹೊರಟಾಗ ತನ್ನ ಹೃದಯದ ದುಃಖವೆಲ್ಲವನ್ನು ಅಡಗಿಸಿಕೊಂಡು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಈಗ ಸೌಖ್ಯವಾಗಿರುವರೇ ಭರತ. ಅಣ್ಣ, ಆ ಮಾತೆಯವರು ಸಹ ಕ್ಷೇಮದಿಂದಿರುವರಣ್ಣ. ಈಗ ಹೇಳು ಭರತ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದು ದಶರಥ ಎಂದು ಬಿರುದಾಂಕಿತನಾಗಿದ್ದ ನಮ್ಮ ಜನಕನು ನಾನು ವನವಾಸಕ್ಕೆ ಹೊರಟಾಗ ಕಣ್ಣೀರಿನ ಕೋಡಿಯನ್ನೇ ಹರಿಸಿ ನಮ್ಮನ್ನು ಕಳುಹಿಸಿಕೊಟ್ಟನು. ಈಗ ಸಮಾಧಾನದಿಂದ ಸೌಖ್ಯವಾಗಿರುವರೇ ಭರತ. ಅಣ್ಣ, ಅಂತಹ ಕಠೋರವಾದ ವಾಕ್ಯವನ್ನು ನನ್ನಿಂದ ಕೇಳಲು ಇಚ್ಛಿಸುವೆ ಅಣ್ಣ. ಈ ಎಲ್ಲರ ಭಾಗ್ಯಕ್ಕೂ ಅಂತ್ಯಗೊಂಡಿತ್ತಣ್ಣ, ಅಂತ್ಯವಾಯಿತು. ಭರತ, ಅಣ್ಣ, ಇದೇನು ಹೀಗೆ ಹೇಳುತ್ತಿರುವೆ? ಅಣ್ಣ, ಪಾಪಿ ಕೈಕೆಯ ದಿಸೆಯಿಂದ ನಿನಗುಂಟಾದ ವ್ಯಸನವನ್ನು ಸಹಿಸಲೇ ನಿನ್ನಲ್ಲಿಯೇ ಅತಿಶಯವಾದ ಪ್ರೀತಿಯನ್ನು ಇಟ್ಟಿದ್ದ ಜನಕನು ನೀನು ಪಟ್ಟಣವನ್ನು ಬಿಟ್ಟ ಮರುಕ್ಷಣವೇ ನಿನ್ನ ವ್ಯಾಮೋಹದಿಂದ ಕೊರಗಿ ಅಣ್ಣ ಕೊರಗಿ ಪರಲೋಕವಾಸಿಯಾದ ಅನುಪಮ ಗುಣನಿಧಿಯೆನಿಸುತ್ತೆ ಅಯ್ಯೋ ಜನಕ, ಅನುಪಮ ಗುಣನಿಧಿಯೆನಿಸುತ್ತೆ ಜಗದೋ ಪ್ರಖ್ಯಾತನಾಗಿದ್ದೆ ಜನಕ. ಅಯ್ಯೋ ಜನಕ, ಶೋಕಕ್ಕೆ ಗುರಿ ಮಾಡುತ್ತೆ ಶೋಕಕ್ಕೆ ಗುರಿ ಮಾಡುತ್ತೆ ಶೋಕಕ್ಕೆಮ್ಮನು ಗುರಿ ಮಾಡುವುದೇ ಪರಲೋಕಕ್ಕೆ ಸೇರ್ತೆಯ ಜನಕ. ಜನಕ, ಅಯ್ಯೋ ಜನಕ,
ನಮ್ಮನ್ನಗಲಿ ಪರಲೋಕವನ್ನು ಸೇರಿದೆಯಾ? 60 ವರ್ಷ ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸ್ವರ್ಗದ ದೇವಾನು ದೇವತೆಗಳಿಂದಲೂ ದಶರಥ ಎಂದು ಪ್ರಖ್ಯಾತನಾಗಿದ್ದ ಚಕ್ರವರ್ತಿಯೇ, ನಮ್ಮನ್ನೆಲ್ಲ ಹಗಲಿ ಪರಲೋಕವನ್ನು ಸೇರಿದೆಯಾ? ಜನಕ, ನಿಮ್ಮ ಕಾಲಹರಣ ಕಾಲದಲ್ಲಿ ನಿಮ್ಮ ಬಳಿ ಇದ್ದು ನಿಮ್ಮ ಪಾದ ಸೇವೆಯನ್ನು ಮಾಡುವ ಭಾಗ್ಯವು ನನಗೂ ಲಕ್ಷ್ಮಣನಿಗೂ ದೊರಕಲಿಲ್ಲ. ಭರತ, ಅಣ್ಣ, ಶತ್ರುಘ್ನ, ನಮ್ಮ ತಂದೆಯವರ ಅವಸಾನ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಪಾದ ಸೇವೆಯನ್ನು ಮಾಡಿ ಅವರ ಬಾಯಿಗೆ ಗಂಗೋದಕವನ್ನು ಬಿಡುವ ಭಾಗ್ಯವು ನಿನಗೆ ಶತ್ರುಘ್ನರಿಗೆ ದೊರಕಿತಲ್ಲ. ಇಲ್ಲವಣ್ಣ, ನೀವಲ್ಲವೇ ಪುಣ್ಯವಂತರು, ಭಾಗ್ಯವಂತರು. ಇಲ್ಲವಣ್ಣ, ಇಲ್ಲ. ಅಂತಹ ಭಾಗ್ಯವು ನಮಗೂ ಸಹ ದೊರಕಲಿಲ್ಲವಣ್ಣ. ಜನಕನ ಮರಣೋತ್ತರ ಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ, ಇರಲಿಲ್ಲ. ಏನು ಭರತ, ಜನಕನ ಅಂತ್ಯ ಕಾಲದಲ್ಲಿ ನೀವು ಸಹ ಅವರ ಬಳಿ ಇರಲಿಲ್ಲವೇ? ಇಲ್ಲವಣ್ಣ. ಅಯ್ಯೋ ಜನಕ, ಬಹುಕಾಲ ಮಕ್ಕಳಿಲ್ಲದೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಯಾಗದ ಫಲದಿಂದ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದಿದ್ದರೂ ಸಹ ನಿಮ್ಮ ಅಂತ್ಯ ಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡುವವರು ಇಲ್ಲದೆ ಅನಾಥನಾಗಿ ಪ್ರಾಣ ಬಿಟ್ಟೆಯ ಜನಕ, ಅನಾಥನಾಗಿ ಪ್ರಾಣ ಬಿಟ್ಟೆಯ. ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನಮಸ್ಕರಿಸುವೆ. ಭರತ, ಅಣ್ಣ, ಆದದ್ದು ಹಾಗೆ ಹೋಯಿತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನೀನೀಗಲೇ ಹೋಗಿ ಪತಿಶೋಕ ಪೀಡಿತೆಯರಾದ ಮಾತೆಯವರನ್ನು, ಪ್ರಭುಗಳ ಅಗಲಿಕೆಯಿಂದ ದುಃಖಾತಪ್ತರಾದ ಪ್ರಜಜನರನ್ನು ಸಂತೈಸಿಕೊಂಡು ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಹೋಗು ಭರತ. ಅಣ್ಣ, ಪತಿಶೋಕ ಪೀಡಿತೆಯಾದ ಮಾತೆಯರು ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿನ್ನ ಅಗಲುವಿಕೆಯ ದುಃಖದಿಂದಲೂ ಅಲೆದಲೆದು ಹಂಬಲಿಸುತ್ತಿರುವರು. ಅಯೋಧ್ಯ ರಾಜಲಕ್ಷ್ಮಿಯು, ಅಯೋಧ್ಯ ಪಟ್ಟಣದ ಪುರಜನರೆಲ್ಲರೂ ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವರು. ಅಯೋಧ್ಯ ರಾಜಲಕ್ಷ್ಮಿಯು ಅನಾಥಳಾಗಿ ಹಂಬಲಿಸುತ್ತಿರುವಳು. ಆದ್ದರಿಂದ ನೀನು ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ನಮ್ಮನ್ನು ಮಾತೆಯರನ್ನು ಕಾಪಾಡಬೇಕಣ್ಣ, ಕಾಪಾಡಬೇಕು. ಭರತ, ಅಣ್ಣ, ಇದಕ್ಕೋಸ್ಕರ ಇಷ್ಟು ದೂರ ದಣಿದು ಬಂದೆಯಾ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಆದ್ದರಿಂದ ತಾಯಿಯ ಇಷ್ಟದಂತೆ ನೀನು ರಾಜ್ಯವನ್ನು ಪಾಲಿಸು. ನಾನು ವನವಾಸವನ್ನು ಮುಗಿಸಿ ತಂದೆಯವರ ಮಾತನ್ನು ನಡೆಸುವೆನು. ಅಣ್ಣ, ನೀನು ಅಯೋಧ್ಯೆಗೆ ಹಿಂತಿರುಗುವವರೆಗೂ ನಾನು ಅಯೋಧ್ಯೆಗೆ ಹೋಗುವುದಿಲ್ಲವಣ್ಣ. ಭರತ, ತಾಯಿಯಾದ ಕೈಕಾ ಮಾತೆಯವರ ಇಷ್ಟ ಇದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ. ಆದ್ದರಿಂದ ತಂದೆ ತಾಯಿಗಳ ಇಷ್ಟದಂತೆ ನಡೆಯುವುದು ಪುತ್ರರಾದ ನಮ್ಮ ಕರ್ತವ್ಯ. ಅದು ಅಲ್ಲದೆ ತಂದೆಯವರು ಪರಲೋಕವಾಸಿಯಾದರು. ಈ ನಮ್ಮ ಅನಿತ್ಯವಾದ ರಾಜ್ಯಭಾರಕ್ಕೋಸ್ಕರ ಸ್ವರ್ಗದಲ್ಲಿರುವ ನಮ್ಮ ಜನಕರು ಪುತ್ರರಾದ ನಮ್ಮ ಅಸತ್ಯದಿಂದ ಅಧೋಗತಿಗಿಳಿಯಲಾರನೆ. ಯೋಚಿಸು. ಅಣ್ಣ, ನನ್ನದೊಂದು ವಿಜ್ಞಾಪನೆ ಇರುವುದಣ್ಣ. ಏನದು ಭರತ? ತಂದೆಯ ಆಜ್ಞೆಯಂತೆ ರಾಜ್ಯವು ನನ್ನದೇ ಆದರೂ ಅದನ್ನು ನಾನೇ ಸಂತೋಷವಾಗಿ ನಿನಗೆ ಅರ್ಪಿಸುವೆನಣ್ಣ. ದುಷ್ಟ ಕೈಕೆಯ ದೆಸೆಯಿಂದ ಇಷ್ಟೊಂದು ಅನರ್ಥವು ಸಂಭವಿಸಿತಣ್ಣ. ಆದ್ದರಿಂದ ನೀವು ಪಟ್ಟಣಕ್ಕೆ ಬಂದು
ಪುರಜನರನ್ನು, ನಮ್ಮನ್ನು, ಮಾತೆಯರನ್ನು ಕಾಪಾಡಬೇಕಣ್ಣ, ಕಾಪಾಡಬೇಕು. ತಂದೆಯವರ ಆಜ್ಞೆಯಂತೆ ರಾಜ್ಯಭಾರವು ನಿನ್ನದು, ತಾಯಿಯ ಆಜ್ಞೆಯಂತೆ ವನವಾಸವು ನನ್ನದು. ನೀನು ಮಾಡುವ ವನವಾಸವನ್ನು ನಾನು ಮಾಡುವೆನಣ್ಣ. ಭರತ, ತಾಯಿಯಾದ ಕೈಕಾ ಮಾತೆಯವರ ಇಷ್ಟ ಇದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ. ಆದ್ದರಿಂದ ನಾನು ಬರುವವರೆಗೂ ನೀನೇ ರಾಜ್ಯವನ್ನು ಪಾಲಿಸು. ಅಣ್ಣ, ನೀವು ತಂದೆಯವರು ಇಲ್ಲದ ಆ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸೋಣ? ಜಗದಲ್ಲಿ ರಾಮ ಶ್ರೀರಾಮ ಸುನಾಮ. ಜಗದಲ್ಲಿ ರಾಮ ಶ್ರೀರಾಮ ಸುನಾಮ. ಜಗದಲ್ಲಿ ಸ್ವರೂಪನೆ ಸುಮನೋಹರನೆ. ಸುಖ ಸ್ವರೂಪನೆ ಸುಮನೋಹರನೆ. ಸುಖ ಸ್ವರೂಪನೆ ಸುಮನೋಹರನೆ. ಸ್ವರೂಪನೆ ಸುಮನೋಹರನೆ. ರಕ್ಕಸಹರನೆ ಕರುಣಾಕರನೆ. ರಕ್ಕಸಹರನೆ ಕರುಣಾಕರನೆ. ಶ್ರೀರಾಮ ಶ್ರೀರಾಮ ಸುರಾಮ. ಜಗದ ವಿರಾಮ. ಜಗದ ವಿರಾಮ. ದಶರಥ ರಾಜ ಕುಮಾರ ಉದಾರ. ದಶರಥ ರಾಜ ಕುಮಾರ ಉದಾರ. ಶಶಿಮುಖಿ ಸೀತೆಯ ಹೃದಯ ಪಹಾರ. ಶಶಿಮುಖಿ ಸೀತೆಯ ಹೃದಯ ಪಹಾರ. ರಘುವಂಶ ಜನೆ ಅವನಾಶಕನೆ. ರಘುವಂಶ ಜನೆ ಅವನಾಶಕನೆ. ರಘುವಂಶ ಜನೆ ಅವನಾಶಕನೆ. ರಘುವಂಶ ಜನೆ ಅಗಣಾಶಕನೆ. ಸದಮಲ ಚರಿತನೆ ಸುಜನರ ವಂದಿತನೆ. ಸದಮಲ ಚರಿತನೆ ಸುಜನರ ವಂದಿತನೆ. ಶ್ರೀರಾಮ ಶ್ರೀರಾಮ ಸುರಾಮ. ಜಗದ ವಿರಾಮ. ಅಣ್ಣ, ನೀನು ಎಷ್ಟು ಹೇಳಿದರೂ ನನಗೆ ಸಹನೆ ಇಲ್ಲವಣ್ಣ. ದಶರಥನ ಜ್ಯೇಷ್ಠ ಪುತ್ರನಾಗಿ ಕೋಶಲ ದೇಶವನ್ನು ಆಳಲು ನೀನು ಸಿಕ್ತನರ್ತು ನಾನು ಎಂದಿಗೂ ಆ ಸಿಂಹಾಸನವನ್ನು ಹತ್ತಲಾರೆನಣ್ಣ. ಇದನ್ನು ನಿಜವೆಂದು ತಿಳಿ. ನಿನ್ನ ಆಜ್ಞೆಯನ್ನು ಮೀರಿದವನೆಂದು ನನ್ನನ್ನು ದೂಷಿಸಬೇಡ.
ಒಂದು ವೇಳೆ ಹಾಗೆ ನಡೆದುಕೊಳ್ಳಬೇಕಾದರೆ ಇದು ತಮ್ಮ ಪಾದಕಿಯನ್ನಾದರೂ ಕೊಟ್ಟರೆ ಅವನ್ನೇ ಸಿಂಹಾಸನದ ಮೇಲೆ ಇಟ್ಟು ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರವನ್ನು ಮಾಡುವೆನಣ್ಣ. ಆಗಲಿ ಭರತ, ನಿನ್ನ ಇಚ್ಛೆಯಂತೆ ತೆಗೆದುಕೊಳ್ಳಿ ಈ ಪಾದುಕೆಗಳನ್ನು. ಧನ್ಯವಾದರಣ್ಣ, ಧನ್ಯರಾದೆವು. ಭರತ, ನೀನಲ್ಲವೇ ಸಹಜಾತ ಧರ್ಮವನ್ನು ಪ್ರಪಂಚಕ್ಕೆ ತೋರಿಸಿದ ಮಹಾಪುರುಷನು. ನಿಮ್ಮನ್ನು ಸುಪುತ್ರರನ್ನಾಗಿ ಪಡೆದ ನಮ್ಮ ಜನಕನೇ ಭಾಗ್ಯಶಾಲಿ. ಧನ್ಯವಾದರಣ್ಣ. ಇದು ಪರಮ ಪಾವನ ಪಾದುಕೆ, ಇದು ಕೋಶ ದೇಶದ ರಾಜ್ಯಪಾರದುರಿ ಧರಿಸುತ್ತೆ ಇದನ ಊರ್ಧ್ವದಿ ಧರಿಸುತ್ತೆ. ಇದರಿಂದ ನನಗೆ ಅಭ್ಯುದ್ಯೋ ಅಣ್ಣ. ಭರತ, 14 ವರ್ಷ ವನವಾಸವು ಮುಗಿದ ಮರುಕ್ಷಣವೇ ಬಂದು ರಾಜ್ಯಭಾರವನ್ನು ಸ್ವೀಕರಿಸಬೇಕು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶ ಮಾಡುವೆನಣ್ಣ, ಅಗ್ನಿ ಪ್ರವೇಶ ಮಾಡುವೆನು. ಹಾಗಲ್ಲ ಭರತ. ಅದು ಅಲ್ಲದೆ ನಾನು ಸಹ ಜಟಾವಲ್ಕಲಧಾರಿಯಾಗಿ ನಾರ್ಮುಡಿಯನ್ನು ಹುಟ್ಟು ಈ ನಂದಿ ಗ್ರಾಮದಲ್ಲೇ ವಾಸವಾಗಿರುವೆನಣ್ಣ, ವಾಸವಾಗಿರುವೆನು. ಹಾಗಲಿ ಭರತ, ನಿನ್ನ ಇಚ್ಛೆಯಂತೆ 14 ವರ್ಷದ ವನವಾಸವನ್ನು 14 ದಿನಗಳಂತೆ ಮುಗಿಸಿ ವನವಾಸ ಮುಗಿದ ಮಾರನೇ ದಿನವೇ ಬಂದು ನಿನಗೆ ದರ್ಶನವನ್ನು ಕೊಡುವೆನು. ಧನ್ಯರಾದರಣ್ಣ. ಲಕ್ಷ್ಮಣ, ನೋಡಿದೆಯಾ ಭರತನ ಭ್ರಾತೃ ಪ್ರೇಮವನ್ನು? ಭರತನು ಸದ್ಗುಣಶೀಲನು, ಶತ್ರುಘ್ನನು ಶಾಂತರೂಪನು. ಲಕ್ಷ್ಮಣ, ನಾವಿರುವ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪದೇ ಪದೇ ಪ್ರಜೆಗಳು ಇತ್ತಲೇ ಬರುತ್ತಿರುವರು. ಆದ್ದರಿಂದ ದಂಡಕಾರಣ್ಯವನ್ನು ಕುರಿತು ಪ್ರಯಾಣವನ್ನು ಬೆಳೆಸೋಣ. ಹಾಗೆ ಆಗಲೇ ಅಣ್ಣ. ಆಹಾ ಓಹೋ ಮೇವು ಬರಲಿದೆ. ಆಹಾ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನ್ನ ಸಮಾನ ಯಾರಿರುವರು? ಆ ಯಮನು ಕೂಡ ನನಗೆ ಸಾಟಿಯಾಗಲಾರನು. ಅಲ್ಲದೆ ನನ್ನ ಮಗನಾದ ಶಂಭುಕನು ಯಾರಿಂದಲೂ ಮರಣಬಾರದ ಹಾಗೆ
ಸೂರ್ಯನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಆ ತಪಸ್ಸು ಇಂದಿಗೆ ಪೂರ್ತಿಯಾಗಿ ಹೋಯಿತು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾಗುವಷ್ಟು ಮದ್ಯಮಾಂಸವನ್ನು ಸಿದ್ಧಪಡಿಸುವೆನು. ಮಗನೇ ಶಂಭುಕ, ಮಗನೇ ಶಂಭುಕ, ಮಗನೇ 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 ಶಂಭುಕ, ಮಗನೇ ನನ್ನ ಮಗನ ರುಂಡವನ್ನು ಯಾರು ಛೇದಿಸಿರುವರು? ಯಾರು? ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರು? ಅವರಿಗೇನಾದರೂ ನನ್ನ ಕೈಗೆ ಸಿಕ್ಕರೆ ಗಸಗಸನೆ ಆಗಿದ್ದು ಜೀವ ಸಹಿತ ನುಂಗಿ ಬಿಡುವೆನ. ಎಲ್ಲಿಯೋ ನರವಾಸನೆ, ಎಲ್ಲಿಯೋ ನರವಾಸನೆ. ಆನಂದ, ಎಂದು ನಾನು ಪೊಂದುವೆ ಆನಂದವಾ, ಎಂದು ನಾನು ಪೊಂದುವೆ ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಎಂದು ನಾನು ಬಂದುವೆ ಆನಂದವಾ. ನರ ಕಣ್ಣ ಗುಡ್ಡೆಗಳ ಉರ್ದು ಸೊಂಡಿಗೆಯ ಮಾಡಿ, ನರ ಕಣ್ಣ ಗುಡ್ಡೆಗಳ ಉರ್ದು ಸೊಂಡಿಗೆಯ ಮಾಡಿ ಕಳ್ಳಕ್ಕಿತ್ತು, ಕಳ್ಳಕ್ಕಿತ್ತು ಸಾವಿಗೆಯ ಪಾಸ ಮಾಡಿ ಕುಡಿಯುವೆ ಎಂದು ನಾನು ಪೊಂದುವೆ ಆನಂದವಾ.